ವೆಲ್ಕಮ್ ಬ್ಯಾಕ್. ಅಂತೂ ಇಂತೂ ಸಂಪುಟ ವಿಸ್ತರಣೆಯನ್ನ ಮುಗಿಸಿದ್ರು. ಬೀಸೋದೊಣ್ಣೆಯಿಂದ ಪಾರಾದ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಅನ್ಕೊಂಡ್ರೆ ಆದ್ರೆ ಆ ರೀತಿ ಆಗಿಲ್ಲ. ಒಂದರ ನಂತರ ಒಂದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅಬ್ಸ್ಟ್ಯಾಕಲ್ಸ್ ಈಗಾಗಲೇ ಸಿಎಂ ಬರ್ತಾ ಇದೆ. ಅದೆಲ್ಲವನ್ನೂ ಕೂಡ ಪಾರ್ ಮಾಡ್ತಾರಾ ಅನ್ನೋ ಪ್ರಶ್ನೆ. ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ಸಂಪುಟ ವಿಸ್ತರಣೆ ಆಯಿತು. ಇಂದು ಅಥವಾ ನಾಳೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಅನೇಕ ಹಿರಿಯ ಶಾಸಕರು ಕೆಂಡಾಮಂಡಲರಾಗಿದ್ದಾರೆ. ಈ ಬಾರಿಯ ಕ್ಯಾಬಿನೆಟ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳಿದ್ರು. ಆದ್ರೆ ಅನೇಕ 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಅವಕಾಶ ಸಿಕ್ಕಿರೋದ್ರಿಂದ ಅನೇಕರು ಈಗಾಗಲೇ ನಿಗಿ ಅಂತಿದ್ದಾರೆ. ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅವರಿಗೆ ಕೊಡಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ಚರ್ಚೆಗಳು ನಡೆದಿದ್ವು. ಅವರ ಪಟ್ಟಿಗೆ ಆದ್ಯತೆ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುನ್ಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಉತ್ತರ ಕರ್ನಾಟಕ, ಕುರುಬ ಕೋಟ, ಮಹಿಳಾ ಕೋಟ ಇದೆಲ್ಲವೂ ಕೂಡ ಬಾಕಿ ಇದೆ. ಉಳಿದಿರೋದು ಒಂದೇ ಒಂದು ಸ್ಥಾನ. ಎಂ ಕೃಷ್ಣಪ್ಪ ಅವರನ್ನ ಸಮಾಧಾನ ಪಡಿಸೋ ಜೊತೆಗೆ ವರಿಷ್ಠರ ಜೊತೆಗೆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ ಅನ್ನುವಂತ ಮಾಹಿತಿ. ಖಾತೆ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಸಾಕಷ್ಟು ವಿಚಾರಗಳಿದೆ ಸದ್ಯಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಸಂಪುಟ ವಿಸ್ತರಣೆ ಏನೋ ಮಾಡಿ ಮುಗಿಸಿದ್ರು, ಆದ್ರೆ ಅದರ ನಂತರದಲ್ಲಿ ಈಗ ಖಾತೆ ಹಂಚಿಕೆ, ಈಗ ಇರುವಂತಹ ಅಸಮಾಧಾನ, ಹಿರಿಯ ನಾಯಕರ ಅಸಮಾಧಾನ, ಇದೆಲ್ಲವನ್ನು ನೀಗಿಸೋದು ಹೇಗೆ? ಜೊತೆಗೆ ಅನೇಕ ಕೋಟಾಗಳು ಕೂಡ ಉಳ್ಕೊಂಡಿದೆ. ಇದೆಲ್ಲವೂ ಕೂಡ ಬಹಳ ತೊಂದರೆ ರೀತಿಯಲ್ಲಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋ ಪ್ರಶ್ನೆ. ಸದ್ಯಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಸಾರ್ಟ್ ಔಟ್ ಮಾಡ್ತಾರೆ? ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಅಶ್ವಿನಿ, ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಕೂಡ ಅಧಿಕೃತವಾಗಿ ಮುಗಿದಂತೆ ಕಾಣಿಸ್ತಾ ಇಲ್ಲ. ಕಾರಣ ಏನಂತಂದು ಹೇಳಿದ್ರೆ, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹಿರಿಯರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಅದರಲ್ಲೂ ಕೂಡ ಎಂ ಕೃಷ್ಣಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಸಚಿವ ಸ್ಥಾನವನ್ನ ಬಿಟ್ಟು ಬೇರೊಂದು ವಿಚಾರದಲ್ಲಿ ನಾವು ತಲೆಬಾಗುವುದಿಲ್ಲ ಅನ್ನುವಂತ ಸುಳಿವುಗಳನ್ನ ಬಹಳ ಸ್ಪಷ್ಟವಾಗಿ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಸವಾಲು ಏನಂತಂದು ಹೇಳಿದ್ರೆ, ಈ ಅಸಮಾಧಾನವನ್ನ ಶಮನ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ತಾವು ಹೇಳಿದವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಮುನಿಸಿಕೊಂಡಿದ್ದಾರೆ. ಹಾಗಾಗಿ ಮೌನಕ್ಕೆ ಜಾರಿದ್ದಾರೆ. ಈ ಮೌನದ ಹಿಂದಿನ ಲೆಕ್ಕಾಚಾರದ ಬಗ್ಗೆ ಒಂದಷ್ಟು ಆತಂಕಗಳು ಕೂಡ ಕೈ ಪಡಸಾಲೆಯಲ್ಲಿ ಜೋರಾಗಿ ಚರ್ಚೆಗಳು ನಡೀತಾ ಇರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು. ಸದ್ಯಕ್ಕೆ ಖಾಲಿ ಇರುವಂತಹ ಒಂದು ಸ್ಥಾನದ ಲೆಕ್ಕಾಚಾರದಲ್ಲಿ ಮಹಿಳಾ ಕೋಟಾವನ್ನ ಭರ್ತಿ ಮಾಡಬೇಕಾಗಿದೆ. ಇದೀಗ ಅಸಮಾಧಾನಿತರನ್ನು ಕೂಡ ಒಂದಷ್ಟು ಸಮಾಧಾನ ಮಾಡಬೇಕಾಗಿದೆ. ಹೀಗಾಗಿ ಒಂದಷ್ಟು ಹಾಲಿ ಸಚಿವರು ಯಾರೆಲ್ಲ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ, ಅದರಲ್ಲಿ ಒಬ್ಬರನ್ನ ರಾಜೀನಾಮೆ ಪಡೆದುಕೊಂಡು ಆ ಸ್ಥಾನಕ್ಕೆ ಎಂ ಕೃಷ್ಣಪ್ಪನವರಾಗಿರ್ಬೋದು ಅಥವಾ ಈ ಗೊಂದಲಗಳೇನಿದಾವೆ ಇದನ್ನ ಸರಿಪಡಿಸಲಿಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಇದೆಲ್ಲದರ ಜೊತೆಗೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಪ್ರಬಲ ಖಾತೆಗಳ ಮೇಲೆ ಅನೇಕ ಜನ ಕಣ್ಣಿಟ್ಟಿರುವಂತದ್ದು. ಹಣಕಾಸು ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ, ಕೃಷಿ ಇಲಾಖೆ ಮೇಲೆ ಕಣ್ಣಿಟ್ಟಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯ ಖಾತೆಗಳ ಮೇಲೇನೂ ಕೂಡ 3ರಿಂದ 4 ಜನ ಹಿರಿಯ ಸಚಿವರೇ ಸಾಕಷ್ಟು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಹಿರಿಯರ ಪಟ್ಟು ಏನಿದೆ ಸಾಕಷ್ಟು ಈಗ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಅಥವಾ ನಾಳೆ ದೆಹಲಿಯ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳಿದಾವೆ. ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ಏನೆಲ್ಲಾ ನಡೀತಾ ಇದೆ ಅವೆಲ್ಲವನ್ನೂ ಕೂಡ ಚರ್ಚೆಯನ್ನ ನಡೆಸಿ ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ಒಂದೊಮ್ಮೆ ಏನು ತ್ಯಾಗದ ಸೂತ್ರದ ಪರಿಪಾಲನೆ ಆದ್ರೆ ಅಂದ್ರೆ ಅದು ಸಹಜವಾಗಿ ಮತ್ತೊಂದು ಚರ್ಚೆಗೆ ನಾಂದಿ ಆಗುತ್ತೆ, ಮತ್ತೊಂದು ಅಸಮಾಧಾನಕ್ಕೆ ನಾಂದಿ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ಕೂಡ ಮೂಡಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾರನ್ನ ವಿಶ್ವಾಸಕ್ಕೆ ಪಡೆದು ಇಂಥದ್ದೊಂದು ಸೂತ್ರವನ್ನ ಜಾರಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕಾದ್ ನೋಡಬೇಕಾಗಿದೆ. ಅಶ್ವಿನಿ, ರೈಟ್. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.